ಇಲ್ಲಿ ವಿಜಯ್ಗೋಸ್ಕರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸೌಮ್ಯವಾಗಿ ಮೇಕೆದಾಟು ಬಗ್ಗೆ ಇದ್ದೀರಿ. ತೀವ್ರವಾಗಿ ನೀವು ಮೇಕೆದಾಟು ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲ ರಾಜೀನಾಮೆ ಕೊಡಿ ಇರ್ಬೋದು. ನೀವು ಬಹಳ ನಿಮ್ಮ ಉದ್ದೇಶ ಬಹಳ ಇದೆ ಅಂತ ಏನೇನು ಹೇಳ್ತಾ ಇದ್ದೀರಿ. ಮೇಕೆದಾಟು ಮಾಡ್ತೀರಾ ಇಲ್ವಾ ಹೇಳಿ ನೇರವಾಗಿ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ನನಗೇನು ಅವ್ರ ಬಗ್ಗೆ ದ್ವೇಷ ಇಲ್ಲ, ಬಹಳ ಗೌರವ. ಶಿವಕುಮಾರ್ ಅವರೇ ನೇರವಾಗಿ ಹೇಳಿ, ಬೆಂಗಳೂರಿನ ಜನಕ್ಕೆ, ರಾಮನಗರದ ಜನಕ್ಕೆ, ಕೋಲಾರ ಜನಕ್ಕೆ ಕುಡಿಯುವ ನೀರು, ವಿದ್ಯುತ್ ಶಕ್ತಿ ನೇರವಾಗಿ ಹೇಳಿ. ನೀವು ಕೂಡಲೇ ಮೇಕೆದಾಟು ಬಗ್ಗೆ ತೀರ್ಮಾನಕ್ಕೆ ಬರಬೇಕು. ಮೇಕೆದಾಟು ಬಗ್ಗೆ ನೀವು ತೀರ್ಮಾನಕ್ಕೆ ಬರಲಿಲ್ಲ ಅಂದರೆ ಸರಿಯಲ್ಲ. ಅದು ನೀವೇ ಬೀದಿಗೆ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥ ನೀವು ಮೇಕೆದಾಟು ಬಗ್ಗೆ ತೀವ್ರವಾದಂಥ ಚಿಂತನೆಯನ್ನು ಮಾಡಬೇಕು. ಇದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಂತ ಹೆಚ್ಚಾಗಿ ನೀವು ಮೇಕೆದಾಟು ಬಗ್ಗೆ ಏನೇನು ಮಾಡಬೇಕಾಗಿದೆ, ಯೋಜನೆ ಏನು, ಎಷ್ಟು ಹಣ ಇಡಬೇಕು, ಎಷ್ಟು ಹಣ ಬೇಕು, ಯಾವ ರೀತಿ ಮಾಡಬೇಕು, ಮೇಕೆದಾಟು ಮಾಡುವಾಗ ಯಾವುದಕ್ಕೂ ತೊಂದರೆ ಆಗದ ರೀತಿ ಮೇಕೆದಾಟು ಮಾಡಬೇಕು. ಇದನ್ನ ನೀವು ಕೂಡಲೇ ಮೇಕೆದಾಟು ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದು ನಾನು ಬಹಳ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ದಯಮಾಡಿ ತಮಗೆ ಕಳಕಳಿದ ಮನವಿ ಮಾಡ್ತೀವಿ. ಮೇಕೆದಾಟು ಬಗ್ಗೆ ರಾಮನಗರದಲ್ಲಿ ಹೇಳ್ತಾ ಇದ್ದೀನಿ, ರಾಮನಗರಕ್ಕೂ ಸಂಬಂಧ. ಮೇಕೆದಾಟು ಆಗಲೇಬೇಕು ಅಂತೇಳಿ ತೀವ್ರವಾದಂಥ ಹೋರಾಟವನ್ನ ಕನ್ನಡ ಚಳವಳಿ ಪಕ್ಷ ಮಾಡ್ತೇವೆ. ಮುಂದಿನ ವಾರದಲ್ಲಿ ಗಡಿ ಬಂದ್ ಮಾಡ್ತೀವಿ. ತಮಿಳುನಾಡು ಕರ್ನಾಟಕ ಗಡಿ ಬಂದ್ ಮಾಡ್ತೀವಿ. ಮುಖ್ಯಮಂತ್ರಿ ವಿಜಯ್ ಸರಿ ಇಲ್ಲ. ನಾನು ನೋಡಿದೆ, ಇದೇನೋ ಒಂಥರ ಮನೆಯಿಂದ ಊಟ ತರೋದು, ಮನೆಯಿಂದ ಊಟ ಮಾಡೋದು ಬಹಳ ಸುಲಭ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಅಂದ್ರೆ ಸಿನಿಮಾ ಅಲ್ಲ. ಮುಖ್ಯಮಂತ್ರಿ ಅಂದ್ರೆ ನೀವು ಮೊದಲು ನೀವು ಓಡಾಡೋ ಕಾರುಗಳು ನಿಲ್ಲಿಸಿ, 25 ಕಾರು ಮುಖ್ಯಮಂತ್ರಿ ಹಿಂದೆ ನಿಲ್ಲಿಸಿ. ನೀವು ವಿಜಯ್ ನೇರವಾಗಿ ಹೇಳ್ತಾ ಇದ್ದೀನಿ, ನಿಲ್ಲಿಸಿ ನೀವು ಅದನ್ನ ಬಿಟ್ಟು ಎಲ್ಲ ಬೇಕು ಸುಮ್ಮನೆ ಮನೆಯಿಂದ ತೋರಿಕೆಗೆ ಊಟ ಇವೆಲ್ಲ ಬೇಡ. ನಮ್ಮ ಮುಖ್ಯಮಂತ್ರಿ ಮೆಟ್ರೋದಲ್ಲಿ ಬಂದ್ರು. ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ, ಏನಿದು, ಏನ್ ಕತೆ, ಇವೆಲ್ಲ ಬೇಡ. ಮೇಕೆದಾಟು ಆಗ್ಲೇಬೇಕು. ನಾವು ಗಡಿ ಬಂದ್, ತಮಿಳುನಾಡು ಗಡಿ ಬಂದ್ ಮಾಡ್ತೀವಿ. ಮತ್ತು ವಿಜಯ್ ಯಾವುದೇ ಸಿನಿಮಾಗಳು ಕರ್ನಾಟಕದಲ್ಲಿ ನಡಿಬಾರದು, ಯಾವುದೇ ಸಿನಿಮಾವನ್ನು ಬಿಡೋದಿಲ್ಲ. ಕೂಡಲೇ ಮೇಕೆದಾಟು ಬಗ್ಗೆ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮೇಕೆದಾಟು ಬಗ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. 2ನೇ ಸಾರಿನೂ ಅರ್ಜಿ ವಜಾ ಮಾಡಿದ್ದಾರೆ. ಪ್ರಧಾನಮಂತ್ರಿಯು ಗಂಭೀರವಾಗಿದ್ದಾರೆ. ಆದರೆ ವಿಜಯ್, ನೀವು ಹೋರಾಟ ಬೇಕಾ, ಮೇಕೆದಾಟು ಮಾಡ್ತೀರಾ, ಕೂಡಲೇ ತೀರ್ಮಾನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.